ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಧಿಕಾರಕ್ಕೆ ಬರುವಾಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ. ಇವತ್ತು ನೀವು ಗ್ಯಾರಂಟಿ ಸಮಿತಿ ರಾಜ್ಯ ಅಧ್ಯಕ್ಷರಾಗಿದ್ದೀರಿ. ಹೆಂಗ್ ಹೋಗ್ತಿದೆ ಗ್ಯಾರಂಟಿ? ನಾವು ಈ ಗ್ಯಾರಂಟಿ ಅನ್ನೋ ಪದಕ್ಕೆ ಜೊತೆಗೆ ಎಲ್ಲೆಂದು ಕಾಂಗ್ರೆಸ್ಸಿನ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲಲ್ಲೂ ಕೂಡ ನಾವು ಈ ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ಒಂದೊಂದೇ ಹೇಳ್ತೇನೆ. ದೇವರಾಜ ಅರಸೋರ ಕಾಲದಲ್ಲಿ ಉಳುವವರಿಗೆ ಭೂಮಿ, ಗುಂಡೂರಾಯರ ಕಾಲದಲ್ಲಿ ಇವರು ಸ್ಟೈಪೆಂಡ್ರಿ ಗ್ರ್ಯಾಜುಯೇಟ್ಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ CET ತಂದಿರ್ತಕ್ಕಂಥದ್ದು, ಮತ್ತು ಬಂಗಾರಪ್ಪನವ್ರ ಕಾಲದಲ್ಲಿ 10 HP ಕರೆಂಟನ್ನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಕೊಟ್ಟೇ ಇದ್ದೀವಿ. ಮತ್ತು ಸಿದ್ದರಾಮಯ್ಯನವರ ಸಮಯದಲ್ಲಿ 165 ಭರವಸೆಗಳನ್ನು ಕೊಟ್ಟು ಅಷ್ಟನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ. ಇದು ಭಾಗ್ಯಗಳ ಸರ್ದಾರ, ಅನ್ನದಾತ, ಈ ರೀತಿ. ಆದರೆ ನಾವು ಚುನಾವಣೆಗೋಸ್ಕರನೇ ಇದನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಅಲ್ಲ. ಮೊದಲನೇದಾಗಿ. ಎರಡನೇದಾಗಿ ಆ ಪರಿಸ್ಥಿತಿ ಹೇಗಿತ್ತು ಅಂದರೆ ಜನಗಳ ಜೀವನ ಅಧೋಗತಿಗೆ ಹೋಗಿತ್ತು, ಬೆಲೆ ಏರಿಕೆ ಆಕಾಶಕ್ಕೆ ಹೋಗಿತ್ತು, ನಮ್ಮ ಜನಜೀವನ ಭೂಮಿಗೆ ಮುಟ್ಟಿತ್ತು. ಅಂಥ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಮತ್ತು ಸಾಮಗ್ರಿಗಳ ಬೆಲೆ, ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಎಲ್ಲವೂ ಏರಿದಂಥ ಸಂದರ್ಭದಲ್ಲಿ ಚುನಾವಣೆಗೆ ಹೋಗೋ ಸಮಯ ಅದಕ್ಕೆ ಹತ್ರ ಬಂದಂಥ ಸಂದರ್ಭ. ಆಗ ನಾವು ಜನರಿಗೆ ನಾವು ಈ ರೀತಿ 5 ಭರವಸೆಗಳು ಕೊಡ್ತೀವಿ ಅಂಥೇಳಿ ನಮ್ಮ ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ನಮ್ಮ ರಾಷ್ಟ್ರದ ನಾಯಕರ ಜೊತೆಗೂಡಿ ಚರ್ಚಿಸಿ ನಾವು ಗ್ಯಾರಂಟಿಯನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಒಂದು ಚೆಕ್ ಮೂಲಕ ಸಹಿ ಮಾಡಿ ಕೊಟ್ಟು ನಾವು 136 ಸೀಟನ್ನು ಗೆದ್ವಿ. ಜನರಿಗೆ ನಮ್ಮ ಮೇಲೆ ನಂಬಿಕೆನೂ ಇತ್ತು, ಇವರು ನಡೆದಂತೆ ನಡೀತಾರೆ ಅಂತ. ಅದೇ ರೀತಿ ನಾವು ಮೊದಲನೇ ಸಂಪುಟದಲ್ಲೇ 5 ಗ್ಯಾರಂಟಿಗಳನ್ನು ತಾವೇ ಹೇಳಿದಂಗೆ ಜಾರಿಗೆ ತಂದ್ವಿ. 5 ಕೂಡ ಉತ್ತಮವಾಗಿ ನಡೀತಾ ಇದೆ. ಇದರ ಬಗ್ಗೆ ಅನೇಕ ವಿಶ್ಲೇಷಣೆಗಳಾಗಿವೆ. ಅದರಲ್ಲೂ ಅರ್ಥಶಾಸ್ತ್ರಜ್ಞರಾದಂಥ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞರು ಅಮೃತಾ ಸೇನ್ ಮತ್ತು ಅಭಿಜಿತ್ ಬ್ಯಾನರ್ಜಿಯವರು ಹೇಳಿರೋ ಪ್ರಕಾರ ಆರ್ಥಿಕ ಸುಧಾರಣೆಗೆ ಈ ಕಾರ್ಯಕ್ರಮಗಳು ಭಾಳ ಉತ್ತಮವಾದದ್ದು. ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಇದು ಒಳ್ಳೆಯದು ಅಂತ ಹೇಳೋದಲ್ಲದೆ ಇವತ್ತು ರಾಜ್ಯ ಗ್ಯಾರಂಟಿ ಕೊಡುವ ಮೂಲಕ ಭಾರತದಲ್ಲೇ ನಾವು ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ, GSTಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಹಣ ರೊಟೇಷನ್ ಆಗುವ ಮೂಲಕ, ಜನರ ಕೈಯಲ್ಲಿ ಹಣ ಓಡಾಡುವ ಮೂಲಕ ಜನರ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿಯಾಗಿ ಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಿದೆ. ಇವೆಲ್ಲವೂ ಆಗಿರ್ತಕ್ಕಂಥದ್ದು ಸತ್ಯ. ಅದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬಂತು, ಇವರು ಶಿವಕುಮಾರ್ ಕಾಲದಲ್ಲಿ ಪರಿಷ್ಕರಣೆ ಅಥವಾ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದವರ ಮಾತಿಗೆ ನನ್ನ ಉತ್ತರ ಏನಪ್ಪ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಗ್ಯಾರಂಟಿ ಕೊಡ್ತೇವೆ. ಇಲ್ಲಿವರೆಗೂ 1,40,000 ಕೋಟಿ 1,40,000 ಕೋಟಿ ಅಂದರೆ ಸಾಮಾನ್ಯ ಹಣ ಅಲ್ಲ. ಇದನ್ನು ನೇರವಾಗಿ ಮಧ್ಯವರ್ತಿಗಳಿಲ್ಲದೆ, ದಲ್ಲಾಳಿಗಳಿಲ್ಲದೆ, ಲಂಚವಿಲ್ಲದೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಅತಿ ಯಶಸ್ವಿ ಕಾರ್ಯಕ್ರಮ. ಮತ್ತು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಇದನ್ನು ಹೊಗಳಿದ್ದಾರೆ. ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಭಾರತದಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಹೊಗಳಿಕೆಗೂ ಕೂಡ ಇದು ಸಾಕ್ಷೀಭೂತವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಅನಿಸಿಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಅನಿಸಿಕೆ, ಈ ಕಾರ್ಯಕ್ರಮ ನಾವು ಏನು ಅನರ್ಹರಿಗೆ ತಲುಪಬಾರದು, ಇದರಲ್ಲಿರೋ ಲೋಪ ಸರಿಪಡಿಸ್ಬೇಕು